ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನಿವತ್ತು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದ್ದೀನಲ್ವ, ಅದರಲ್ಲಿ ಐದನೇ ದಿನ ನಾನು ಏನೇನೆಲ್ಲ ಜ್ಯೂಸ್ ಕುಡಿತೀನಿ, ಹಾಗೆ ಯಾವ ರೀತಿಯಾಗಿ ರೆಸಿಪಿನ ಮಾಡ್ತೀನಿ, ಏನೇನೆಲ್ಲ ತಿಂತೀನಿ ಅಂತ ನೋಡೋಣ ಬನ್ನಿ. ಹಾಗೆ ಮೊದಲು ನಾನು 1 ಲೋಟ ವಾರ್ಮ್ ವಾಟರ್ನ ಕುಡಿದ್ಬಿಟ್ಟು ಎಕ್ಸಸೈಸ್ ಎಲ್ಲ ಮಾಡಿ ಬಂದೆ. ಅದಾದಮೇಲೆ ನಾನಿಲ್ಲಿ ABC ಜ್ಯೂಸ್ ಮಾಡ್ಕೊಳ್ತಿದ್ದೀನಿ. ABC ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ 1 ಆ್ಯಪಲ್ಲು, 1 ಕ್ಯಾರೆಟು, 1 ಬೀಟ್ರೋಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲ ನಾವು ಒಂದು ಜಾರ್ಗೆ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಇದು ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬರೀ ಕ್ಯಾರೆಟು, ಆ್ಯಪಲ್ಲು ಮತ್ತು ಬೀಟ್ರೋಟ್ನ ರುಬ್ಬಿ ಸೋಸ್ಕೊಂಡು ಕುಡಿಬೋದು. ಕಲ್ಸಕ್ಕರೆ ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಜ್ಯೂಸ್ ಜಾರ್ ಆದರೂ ನಡೆಯುತ್ತೆ, ಖಾರ ರುಬ್ತೀವಲ್ಲ ಮಿಕ್ಸಿ, ಆ ಜಾರ್ ಆದರೂ ನಡೆಯುತ್ತೆ. ಇದಕ್ಕೆ ನಾನು ಕ್ಯಾರೆಟ್, ಬೀಟ್ರೋಟ್, ಆ್ಯಪಲ್ ತೊಗೊಂಡು ಕಲ್ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೈಸಿಗೆ ರುಬ್ಕೋಬೇಕು. ಇವಾಗ ನಾನು ರುಬ್ಕೊಂಬಂದೆ ನೋಡಿ. ಇವಾಗ ಇದನ್ನು ಸೋಸ್ಕೊಳ್ತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹೆಲ್ತ್ ಕೂಡ ತುಂಬ ಒಳ್ಳೆಯದು. ವಾರದಲ್ಲಿ 1 ಸಲ ಅಷ್ಟೇ ಕುಡಿಬೇಕು, ಇದನ್ನು ಜಾಸ್ತಿ ಕುಡಿಬಾರ್ದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತೀನಿ ಇದನ್ನು ಅಷ್ಟೇ ಫ್ರೆಂಡ್ಸ್, ಖಾಲಿ ಹೊಟ್ಟೆಲ್ಲೇ ಕುಡಿಬೇಕು. ನೀರು ಕುಡಿದಿರ್ತೀವಲ್ಲ ನಡೆಯುತ್ತೆ. ತಿಂಡಿ ಎಲ್ಲ ತಿಂದಮೇಲೆ ಏನು ಕುಡಿಬಾರ್ದು. ಒಟ್ಟು ಖಾಲಿ ಹೊಟ್ಟೆಲಿ ಯಾವಾಗಿರ್ತೀರೋ ಆವಾಗ ಕುಡಿಬೇಕು ಫ್ರೆಂಡ್ಸ್. ABC ಜ್ಯೂಸ್ ರೆಡಿ ಆಯಿತು. ಇವಾಗ ನಾನು ಇದನ್ನು ಕುಡಿತಾ ಇದ್ದೀನಿ. ಕಲ್ಸಕ್ಕರೆ ಹಾಕಿರೋದಕ್ಕೆ ಟೇಸ್ಟ್ ಚೆನ್ನಾಗಿದೆ. ನಿಮಗೆ ಕಲ್ಸಕ್ಕರೆ ಬೇಡ ಅಂತಂದರೆ ನಾನು ಹೇಳಿದ್ನಲ್ವ, ಆ್ಯಪಲ್, ಕ್ಯಾರೆಟ್ ಹಾಗೆ ಬೀಟ್ರೂಟ್ ಅಷ್ಟನ್ನೇ ಕೂಡ ರುಬ್ಕೊಂಡು ಕುಡಿಬೋದು. ಆರಾಮಾಗಿ ಕುಡಿಬೋದು. ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಕುಡಿದ್ಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಬ್ರೇಕ್ಫಾಸ್ಟಿಗೆ ಹೆಸರು ಕಾಳು ತೊಗೊಂಡಿದ್ದೀನಿ 1 ಬೌಲಷ್ಟು. ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕೂಡ ತೊಗೋಬೋದು, ಇಲ್ಲ ಈ ಥರ ಚಿಕ್ಕ ಮೊಳಕೆ ಬಂದಿರೋದಿದ್ದರೆ ಅದನ್ನು ಕೂಡ ತೊಗೋಬೋದು. 1 ಚಿಕ್ಕ ಬೌಲಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ಒಂದು ಜಾರಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬರ್ತೀನಿ. ಚೆನ್ನಾಗಿ ಸ್ಮೂತಾಗಿ ರುಬ್ಕೊಂಬರ್ತೀನಿ. ನೋಡಿ, ಇವಾಗ ರುಬ್ಕೊಂಬಂದೆ. ದೋಸೆ ಬ್ಯಾಟರ್ ಥರ ರೆಡಿಯಾಗಿದೆ. ತುಂಬ ತೆಳುಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಮಾಮೂಲಿ ನಾವು ದೋಸೆ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಮ್ಮ ದೋಸೆ ಬ್ಯಾಟರ್ ರೆಡಿ ಆಯಿತು. ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್ ಇದು. ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಅಕ್ಕಿ 1 ಕಪ್ಪು, ಹೆಸರು ಕಾಳು 1 ಕಪ್ಪನ್ನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಕೊಂಡು ತಕ್ಷಣ ಮಾಡ್ಕೋಬೋದು. ಇದನ್ನು ರುಬ್ಬಿಡೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಅಕ್ಕಿ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತವೆ. ಬರೀ ಹೆಸರು ಕಾಳಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರ್ತವೆ ಅಷ್ಟೇ. ಮಾಮೂಲಿ ದೋಸೆ ಮಾಡ್ಕೊಳ್ತೀವಲ್ಲ ಆ ಥರ ಮಾಡ್ಕೋಬೇಕು. ತುಪ್ಪ ಬೇಕಿದ್ರೆ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಕ್ಯಾರೆಟ್ ತುರಿನ ಕೂಡ ಹಾಕ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಹೆಲ್ದಿ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಕೊಡ್ಬೋದು, ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ಸ್ವಲ್ಪ ಸಾಫ್ಟಾಗಿರುತ್ತೆ. ಸ್ವಲ್ಪ ಅಕ್ಕಿನೂ ಕೂಡ ನೆನೆಸಿಟ್ಟು ಹೆಸರು ಕಾಳು ಜೊತೆಗೆ ಮಾಡಿಕೊಂಡ್ರೆ ಅದು ಸ್ವಲ್ಪ ನಮ್ಮ ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಬ್ರೇಕ್ಫಾಸ್ಟಿಗೆ ನಾನು 2 ಹೆಸರು ಕಾಳು ದೋಸೆ, ಒಂದು 5 ಪೀಸಷ್ಟು ಸೌತೆಕಾಯಿ, ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ
ಮಿಲೆಟ್ಸ್ ತೊಗೊಂಡಿದ್ದೀನಿ. ಮಿಲೆಟ್ಸ್ ರೈಸ್ ಮಾಡ್ಕೊಳ್ಳೋಣ ಅಂತ ಊದಲು ಮಿಲೆಟ್ಸ್ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಒಂದು ಚಿಕ್ಕ ಲೋಟದಲ್ಲಿ 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಊದಲು ಅಕ್ಕಿ ಇದು. ಮೊನ್ನೆ ತೋರಿಸಿದ್ನಲ್ಲ ಅದು ನವಣೆ ಅಕ್ಕಿ. ಇದನ್ನು 2 ರಿಂದ 3 ಸಲನಾದರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದರಲ್ಲಿ ತುಂಬ ಒಂಥರ ಕಸ ಕಡ್ಡಿ ಆ ಥರದ್ದೆಲ್ಲ ಇರುತ್ತೆ. ಒಂದು 3 ಸಲ ವಾಶ್ ಮಾಡಿ 8 ಅವರ್ ನೆನೆಸ್ಬೇಕು. 8 ಅವರ್ ಆಗಿಲ್ಲ ಅಂದ್ರೂ ಒಂದು 5 ಗಂಟೆ ಅಂತೂ ನೆನೆಸಲೇಬೇಕು. ನಾನಿಲ್ಲಿ ಬೆಳಗ್ಗೆನೇ ನೆನೆಸಿರ್ತಿದ್ದೀನಿ ಮಧ್ಯಾಹ್ನ ಅನ್ನ ಮಾಡ್ಕೊಳ್ಳೋದಕ್ಕೆ. ನೀರು ಹಾಕಿ ಮುಚ್ಚಿಟ್ಬಿಡ್ತೀನಿ. ಅದಾದಮೇಲೆ ನೀವು ಮಾಮೂಲಿ ರೈಸ್ ಮಾಡ್ಕೊಳ್ತೀರಲ್ವ, ಸ್ವಲ್ಪ ಉಪ್ಪು ಹಾಕಿ ಒಂದು 4 ವಿಷಲ್ ಹಾಕ್ಸ್ಕೊಂಡ್ರೆ ಅನ್ನ ರೆಡಿಯಾಗುತ್ತೆ. ನಾನು ಮಿಡ್ ಮಾರ್ನಿಂಗ್ ಇವತ್ತು ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. 4 ಗೋಡಂಬಿ, ಒಂದು 5 ದ್ರಾಕ್ಷಿ. ಇವಾಗ ಮಧ್ಯಾಹ್ನ ಊಟ ಮಾಡ್ತಿದ್ದೀನಿ. ನಾನು ತೋರಿಸಿದ್ನಲ್ಲ ಅದರಲ್ಲೇ ಅನ್ನ ಮಾಡ್ಕೊಂಡಿದ್ದೆ ನೋಡಿ. ಸ್ವಲ್ಪ ಸಾಫ್ಟಾಗೆ ಮಾಡ್ಕೊಂಡಿದ್ದೀನಿ. ಊಟಕ್ಕೆ ಕ್ಯಾರೆಟ್, ಮಜ್ಜಿಗೆ, ಮಿಲೆಟ್ಸ್ ರೈಸ್ ಹಾಗೆ ಸ್ವಲ್ಪ ಉಪ್ಪಿನಕಾಯಿ ತೊಗೊಂಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ವಾಕಿಂಗ್ ಬಂದಿದ್ದೀವಿ. ದಿನ ಪಾರ್ಕ್ ಹತ್ರ ವಾಕಿಂಗ್ ಹೋಗ್ತಾ ಇದ್ವಲ್ಲ, ಇವತ್ತು ರೈಲ್ವೆ ಸ್ಟೇಷನ್ ಹತ್ರ ವಾಕಿಂಗ್ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ತುಂಬ ಜನ ಇದ್ದರು ಅಂತ. ಇಲ್ಲಿ ಯಾರೂ ಇರಲಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ಅದಕ್ಕೆ ಇಲ್ಲೇ ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಹಾಗೆ ಇಲ್ಲಿ ನಾವು ಪೇಪರ್ ಹೂವು ಅಂತ ಹೇಳ್ತೀವಿ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ. ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ವಾಕ್ ಮಾಡೋದಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್. ಪಾರ್ಕ್ ಅಂದರೆ ಚಿಕ್ಕದಾಯಿತು, ಇಲ್ಲಾದರೆ ಸ್ವಲ್ಪ ಉದ್ದ ಇದೆಯಲ್ವಾ, ಅಲ್ಲಿಂದ ಅಲ್ಲಿವರೆಗೂ ಒಂದು 5-6 ರೌಂಡ್ ಹೊಡೆದ್ರೆ ಸಾಕಾಗುತ್ತೆ, ಸುಸ್ತು ಅನಿಸುತ್ತೆ. ಇಲ್ಲೂ ತುಂಬ ಜನ ಇರ್ತಾರೇನೋ ಅಂದ್ಕೊಂಡು ಬಂದ್ವಿ. ಇಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಇಲ್ಲೇ ವಾಕ್ ಮಾಡ್ಕೊಂಡು ಹೋದ್ವಿ. ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀವಿ. ಇವತ್ತು ಸ್ವಲ್ಪ ಜಾಸ್ತಿ ನಡೆದಿದ್ದೀವಿ. ಅಲ್ಲಿ ಇಷ್ಟೇ ರೌಂಡ್ ಹೊಡಿಬೇಕಾಗಿತ್ತಲ್ಲ. ಅದಾದಮೇಲೆ ಇವತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನೂ ತಿಂದಿರಲಿಲ್ಲ, ಹೊಟ್ಟೆ ಹಸಿವಾಗ್ತಿತ್ತು. ಅದಕ್ಕೆ ಬಂದ ಮೇಲೆ ನಾನು ಪಪ್ಪಾಯ ತಿಂತಾಯಿದ್ದೀನಿ. ನೀವು ಪಪ್ಪಾಯನೇ ತಿನ್ನಬೇಕು ಅಂತೇನಿಲ್ಲ, ಯಾವುದಾದ್ರೂ ಫ್ರೂಟ್ಸ್ ತಿನ್ಬೋದು. ನಾನಿಲ್ಲಿ ಪಪ್ಪಾಯ ತಿಂತಾಯಿದ್ದೀನಿ. ಪಪ್ಪಾಯ ಎಲ್ಲ ತಿಂದಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕು. ರಾತ್ರಿ ಊಟಕ್ಕೆ ಇದು 2 ರೊಟ್ಟಿ ತೊಗೊಂಡಿದ್ದೀನಿ, ಚಿಕನ್ ಸಾಂಬಾರು ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ನಿಂಬೆಹಣ್ಣು ತೊಗೊಂಡಿದ್ದೀನಿ. ಊಟ ಕೂಡ ಮುಗೀತು ಫ್ರೆಂಡ್ಸ್. ಡೇ 5 ವೆಯ್ಟ್ ಲಾಸ್ ಚಾಲೆಂಜ್ನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ನಾಳೆ ಡೇ 6 ಹೇಗಿರುತ್ತೆ, ಏನೇನು ರೆಸಿಪಿನೆಲ್ಲ ಮಾಡ್ತೀನಿ, ಯಾವ್ಯಾವ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಬಾಯ್ ಫ್ರೆಂಡ್ಸ್.